ಆದಿಕುಂಭೇಶ್ವರ ತಮಿಳುನಾಡಿನಲ್ಲಿರುವ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿನ ಶಿವನ ದೇವಾಲಯದಲ್ಲಿ ನೀವು 27 ನಕ್ಷತ್ರಗಳು ಮತ್ತು 12 ರಾಶಿ ಚಕ್ರದ ಚಿಹ್ನೆಗಳನ್ನು ಕಾಣಬಹುದು. 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಶಿವನಿಗೆ ಮೀಸಲಾಗಿರುವ ಈ ಆದಿಕುಂಭೇಶ್ವರರ್ ದೇವಾಲಯ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಪ್ರಮುಖ ದೇವಾಲಯವಾಗಿದೆ. ದೇವಸ್ಥಾನದಲ್ಲಿ ಶಿವನನ್ನು ಆದಿಕುಂಭೇಶ್ವರರ್ ಎಂದು ಪೂಜಿಸಲಾಗುತ್ತದೆ. 30,181 ಚದರ ಅಡಿ ವಿಸ್ತೀರ್ಣವನ್ನು ಒಳಗೊಂಡ ಈ ದೇವಾಲಯಕ್ಕೆ ಪ್ರತಿವರ್ಷವೂ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಾಲಯವು ಶಿವನಿಂದ ನಿರ್ಮಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ದೇವಸ್ಥಾನದಲ್ಲಿ ನವರಾತ್ರಿ ಮಂಟಪವಿದೆ. ಇದರಲ್ಲಿ 27 ನಕ್ಷತ್ರಗಳು ಮತ್ತು 12 ರಾಶಿ ಚಕ್ರ ಚಿಹ್ನೆಗಳನ್ನು ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಈ ದೇವಾಲಯವು ಬೆಳ್ಳಿ ರಥವನ್ನು ಹೊಂದಿದೆ. ಈ ರಥವನ್ನು ಉತ್ಸವದ ಸಂದರ್ಭದಲ್ಲಿ ದೇವಾಲಯ ದೇವರನ್ನು ಹೊತ್ತುಕೊಳ್ಳಲು ಬಳಸಲಾಗುತ್ತದೆ. ಆದಿಕುಂಭೇಶ್ವರರ್ ದೇವಸ್ಥಾನವು 4 ಗೇಟ್ವೇ ಗೋಪುರಗಳನ್ನು ಹೊಂದಿದೆ. ಇದನ್ನು ಗೋಪುರಗಳು ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ಕುಂಭೇಶ್ವರರ್ ಮತ್ತು ಮಂಗಳಾಂಬಿಕೆ ಅಮ್ಮನನ್ನು ಹೊರತುಪಡಿಸಿ ಹಲವಾರು ದೇವಾಲಯಗಳನ್ನು ಹೊಂದಿದೆ. ಇತರ ದೇವಾಲಯಗಳಲ್ಲಿ ಒಂದಾದ ಜುರಹರೇಶ್ವರ ದೇವಾಲಯವು ಜ್ವರವನ್ನು ಗುಣಪಡಿಸುವ ಖ್ಯಾತಿ ಹೊಂದಿದೆ. ಪ್ರಪಂಚದ ವಿವಿಧ ಭಾಗಗಳಿಂದ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯದ ಸಂಕೀರ್ಣದಲ್ಲಿ ಅನೇಕ ಸಭಾಂಗಣಗಳಿವೆ. ಈ ದೇವಸ್ಥಾನವು ವಿವಿಧ ಸಮಯಗಳಲ್ಲಿ 6 ದಿನನಿತ್ಯದ ಪೂಜೆಯನ್ನು ಬೆಳಗಿನ ಜಾವ 5:30 ರಿಂದ ರಾತ್ರಿ 9 ಗಂಟೆಗಳವರೆಗೆ ನಡೆಸಲಾಗುತ್ತದೆ. ಪ್ರತಿ ಪೂಜೆಯು ಅಭಿಷೇಕ, ಅಲಂಕಾರ, ನೈವೇದ್ಯ ಹಾಗೂ ದೀಪಾರಾಧನೆಯನ್ನು ಒಳಗೊಂಡಿರುತ್ತದೆ. ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ಚೋಳ ಸಾಮ್ರಾಟರಿಂದ ಸ್ಥಾಪಿಸಲ್ಪಟ್ಟಿತು. ಕುಂಭಕೋಣಂ ಪಟ್ಟಣದ ಹೆಸರು ಕುಂಭೇಶ್ವರರ್ ದೇವಸ್ಥಾನಕ್ಕೆ ಸಂಬಂಧಿಸಿದ ದಂತಕಥೆಯಿಂದ ಬಂದಿದೆ ಎಂದು ನಂಬಲಾಗಿದೆ. ಕುಂಭಕೋಣಂ ಇಂಗ್ಲಿಷ್ನಲ್ಲಿ ಜಗ್ಸ್ ಕಾರ್ನರ್ ಎನ್ನಲಾಗುತ್ತದೆ. ಆದಿಕುಂಭೇಶ್ವರವು ಶಿವಲಿಂಗದ ರೂಪದಲ್ಲಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಲಕ್ಷ್ಮಿ ಉತ್ಸವವು ನಡೆಯುತ್ತದೆ. ಕುಂಭಕೋಣದಲ್ಲಿರುವ ಮಹಾಮಹಂ ನೀರಿನ ಕೊಳದಲ್ಲಿ ತೀರ್ಥ ಸ್ನಾನ ಮಾಡಲು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಮಾಸಿ ಮಾಗಂ ಉತ್ಸವವು ತಮಿಳು ತಿಂಗಳಾದ ಮಾಸಿಯಲ್ಲಿ ಅಂದರೆ ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣವು ತಿರುಚಿಯಲ್ಲಿದೆ. ಇದು ಸುಮಾರು 65 ಮೈಲಿ ದೂರದಲ್ಲಿದೆ. ರೈಲು ಮೂಲಕ ಪ್ರಯಾಣಿಸುವುದಾದರೆ ತಂಜಾವೂರಿನಲ್ಲಿರುವ ರೈಲ್ವೆ ಜಂಕ್ಷನ್ ತಿರುಚಿ, ಚೆನ್ನೈ, ಮಧುರೈ ಮತ್ತು ನಾಗೂರ್ಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಇನ್ನು ನೀವು ರಸ್ತೆ ಮೂಲಕ ಪ್ರಯಾಣಿಸುವುದಾದರೆ ತಂಜಾವೂರು ತಮಿಳುನಾಡಿನ ಎಲ್ಲಾ ಪ್ರಮುಖ ಪಟ್ಟಣಗಳು ಮತ್ತು ನಗರಗಳಿಗೆ ವ್ಯಾಪಕವಾದ ರಸ್ತೆಗಳ ಮೂಲಕ ಮತ್ತು ಕರ್ನಾಟಕದಲ್ಲಿ ಕೇರಳ ಮತ್ತು ಬೆಂಗಳೂರಿನ ಕೊಚ್ಚಿ, ಎರ್ನಾಕುಲಂ ಮತ್ತು ತಿರುವನಂತಪುರಂಗಳಿಗೆ ಉತ್ತಮ ಸಂಪರ್ಕ ಹೊಂದಿದೆ. ತಂಜಾವೂರಿನಲ್ಲಿ ಮತ್ತು ಸುತ್ತಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಗ್ರಾಹಕ ಬಸ್ ಸೇವೆಗಳು ಮತ್ತು ಪ್ರವಾಸಿ ಟ್ಯಾಕ್ಸಿಗಳು ಲಭ್ಯವಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.